ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಮೊನ್ನೆ 272 ಮಾಜಿ ಅಧಿಕಾರಿಗಳು, ಅವರು ಜಡ್ಜುಗಳಾಗಿರಬಹುದು, ಒಂದಷ್ಟು ಅಧಿಕಾರಿಗಳು, ಚೀಫ್ ಸೆಕ್ರೆಟರಿ ಲೆವೆಲ್ ಇದ್ದಂತಹ ಅಧಿಕಾರಿಗಳಾಗಿರ್ಬೋದು, ಪೊಲೀಸ್ ಆಫೀಸರ್ಗಳಾಗಿರ್ಬೋದು, ಸಾಕಷ್ಟು ಜನ, ಒಟ್ಟಿನಲ್ಲಿ ಅಧಿಕಾರಿಶಾಹಿ ವರ್ಗ ಮಾಜಿಗಳು 272 ಜನ ರಾಹುಲ್ ಗಾಂಧಿಯ ವಿರುದ್ಧ ಒಂದು ಪತ್ರವನ್ನು ಬರೆದು ವೈರಲ್ ಮಾಡಿದ್ರು. ರಾಹುಲ್ ಗಾಂಧಿ ದೇಶದ್ರೋಹಿ ಅನ್ನುವ ರೀತಿಯಲ್ಲಿ ಬಿಂಬಿಸುವ ಪ್ರಯತ್ನ ಮಾಡಿದ್ರು. ಯಾಕೆಂದ್ರೆ ಎಲೆಕ್ಷನ್ ಕಮಿಷನ್ ಅನ್ನ ಪ್ರಶ್ನೆ ಮಾಡ್ತಾ ಇರುವಂತಹದ್ದು ದೇಶದ ಸಾಂವಿಧಾನಿಕ ಸಂಸ್ಥೆಯನ್ನ ಅವಮಾನಿಸುವ ಕ್ರಮ. ಅದನ್ನ ರಾಹುಲ್ ಗಾಂಧಿ ಮಾಡ್ತಿದ್ದಾರೆ, ಇದು ಸರಿಯಲ್ಲ ಅಂತ ಬಿಜೆಪಿಯನ್ನ ಬೆಂಬಲಿಸಿ, ನರೇಂದ್ರ ಮೋದಿ ಅವರನ್ನ ಬೆಂಬಲಿಸಿ ಒಂದು ಪತ್ರವನ್ನ ಬರೆದಿದ್ರು. ಅದಾದ ನಂತರ ಆ ಪಟ್ಟಿ ಹೊರಗಡೆ ಬಂದಿದ್ದು ಅವರಿಗೆ ಉಲ್ಟಾ ಆಗುವಂತಹ ಎಲ್ಲ ಲಕ್ಷಣಗಳು ಈಗ ಕಾಣ್ತಾ ಇದೆ. ಯಾಕೆಂದ್ರೆ ಅದರಲ್ಲಿ ಅವರ ಹೆಸರುಗಳು ಬಂದಿದಾವಲ್ಲ, ಆ ಹೆಸರುಗಳನ್ನೇ ಇಟ್ಕೊಂಡು ಅವರ ಪೂರ್ವಾಪರವನ್ನ ಚೆಕ್ ಮಾಡುವಂತಹ ಕೆಲಸವನ್ನ ಕೆಲವರು ಮಾಡ್ತಿದ್ದಾರೆ. ಕಾಂಗ್ರೆಸ್ ಸಹ ಮಾಡ್ತಿದೆ. ಇವರೆಷ್ಟು ಸಾಚಾಗಳು, ಎಂತೆಂತ ಸಾಚಾಗಳು ಈ ಪತ್ರ ಬರೆದಿದ್ದಾರೆ. ಇವರು ಮಾಡಿರುವಂತಹ ಸಾಚಾತನಗಳೇನು ಅಲ್ಲಿ, ಅರ್ಥಾತ್ ಇವರು ಎಂಥ ಗನಾಂಧಾರಿ ಕೆಲಸಗಳನ್ನ ಅವರು ಅಧಿಕಾರದಲ್ಲಿದ್ದಾಗ ಮಾಡಿದ್ರು. ಈಗ ಬಿಜೆಪಿಗೆ ಬಕೆಟ್ ಹಿಡಿಯೋದಕ್ಕೆ, ನರೇಂದ್ರ ಮೋದಿಯ ಗುಲಾಮಗಿರಿ ಮಾಡೋದಕ್ಕೆ, ಅದರಿಂದ ಏನಾದರೂ ಲಾಭ ಪಡ್ಕೊಳ್ಳೋದಕ್ಕೆ ಈ ರೀತಿಯ ಒಂದು ಪತ್ರವನ್ನ ಬರೆದಿದ್ದಾರೆ ಅಂತ. ಯಾಕೆಂದ್ರೆ ವಿರೋಧ ಪಕ್ಷ ಇರೋದೇ ಆಡಳಿತ ಪಕ್ಷದ ತಪ್ಪುಗಳನ್ನ ಎತ್ತಿ ತೋರಿಸೋದಕ್ಕೆ. ಅದನ್ನ ತೋರಿಸಿದ್ರೆ ಅದು ದೇಶದ್ರೋಹ ಅಂತ ಕರೆಯೋದಿದೆಯಲ್ಲ, ಅದರಷ್ಟು ನೀಚತನ ಇನ್ನೊಂದು ಇರಲಾರದು ರಾಜಕೀಯದಲ್ಲಿ. ಹಾಗಾದ್ರೆ ಈ 272 ಜನರ ಪೈಕಿ ಕೆಲವರ ಗನಾಂಧಾರಿ ಕಾರ್ಯಗಳನ್ನ, ಅರ್ಥಾತ್ ಅವರ ಭ್ರಷ್ಟಾಚಾರ, ಅವ್ರ ಮೇಲಿದ್ದಂತಹ ಆರೋಪಗಳು, ಅವ್ರು ಮಾಡಿರೋ ಲೂಟಿಗಳು, ಆ ಕುರಿತು ಕಾಂಗ್ರೆಸ್ ಪಕ್ಷದ ವಕ್ತಾರೆ ಸುಪ್ರಿಯಾ ಶ್ರೀನೇತ್ ಅನ್ನುವಂಥವರು ಒಂದಷ್ಟು ಜನರ ವಿವರಗಳನ್ನ ಬಹಿರಂಗಪಡಿಸಿದ್ದಾರೆ. ಅವರು ಏನೆಲ್ಲ ಕಡಿದು ಕಟ್ಟೆ ಹಾಕಿದ್ರು ಅಧಿಕಾರದಲ್ಲಿದ್ದಾಗ, ಏನೆಲ್ಲ ಸಾಧನೆಗಳನ್ನ ಮಾಡಿದ್ರು, ಅಡ್ಡದಾರಿ ಸಾಧನೆಗಳು ಅನ್ನೋದ್ರ ಬಗ್ಗೆ. ಸೊ ಅದೊಂದು ಸ್ವಲ್ಪ ಕೆಲವರ ಹೆಸರುಗಳಿದಾವೆ. ಇನ್ನೂ ಸಾಕಷ್ಟು ಜನ ಏನೇನೋ ಮಾಡಿದ್ದಾರೆ. ಅವುಗಳೆಲ್ಲವನ್ನು ಹೇಳಕ್ಕಾಗಲ್ಲ, ಯಾಕಂದ್ರೆ 272 ಜನ. ಕೆಲವರು ಮುಖ್ಯವಾದವರ ವಿಚಾರಗಳನ್ನ ಹೇಳುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ. ಇದು ಸುಪ್ರಿಯಾ ಶ್ರೀನೇತ್ ಅನ್ನುವಂತಹ ಕಾಂಗ್ರೆಸ್ ವಕ್ತಾರೆ ಸಿದ್ಧಪಡಿಸಿರುವಂತಹ ಮಾಹಿತಿ. ಯಾಕೆ ಈ ಮಾಹಿತಿ ನಿಮಗೆ ಕೊಡ್ತಿದ್ದೀನಿ ಅನ್ನೋದನ್ನು ಆ ನಂತರ ಹೇಳ್ತೀನಿ. ಆ ನಂತರ ಇನ್ನೊಂದಷ್ಟು ಜನರು ಯಾವ ಹಿನ್ನೆಲೆಯವರು ಅದನ್ನು ಸಹ ವಿವರಿಸ್ತೀನಿ. ಸೊ ಮೊದಲಿಗೆ ದೀಪಕ್ ಸಿಂಘಾಲ್ ಅನ್ನುವಂತಹ ವ್ಯಕ್ತಿ, ಇವರು ಯುಪಿಯಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ರು, ಈಗ ಮಾಜಿ. ಇವರ ಮೇಲೆ 1,500 ಕೋಟಿ ರೂಪಾಯಿಗಳ ನೀರಾವರಿ ಅವ್ಯವಹಾರದ ಕೇಸ್ ಇದೆ. ಆ ಹಗರಣದಲ್ಲಿ ಇವರು ಭಾಗಿಯಾಗಿದ್ದಾರೆ ಅನ್ನುವಂತಹ ಆರೋಪ ಇದೆ. 1,500 ಕೋಟಿ ರೂಪಾಯಿಗಳ ಅವ್ಯವಹಾರದಲ್ಲಿ ಭಾಗಿಯಾಗಿರುವಂತಹ ವ್ಯಕ್ತಿ ಚುನಾವಣಾ ಆಯೋಗವನ್ನ ಪ್ರಶ್ನೆ ಮಾಡೋದು ದೇಶದ್ರೋಹ ಅಂತ ಪತ್ರ ಬರೀತಾರೆ. ಯಾರು? ದೀಪಕ್ ಸಿಂಘಾಲ್ ಅನ್ನುವಂಥವರು ಉತ್ತರ ಪ್ರದೇಶದ ಮಾಜಿ ಕಾರ್ಯದರ್ಶಿ, ಮುಖ್ಯ ಕಾರ್ಯದರ್ಶಿ. ನೆಕ್ಸ್ಟ್ BK ಸಿಂಗ್ ಅನ್ನುವಂಥವ್ರು, ಇವರು ವನಸೇವಾ ಅನ್ನುವಂತಹ ಸರ್ಕಾರಿ ಸಂಸ್ಥೆಯಲ್ಲಿ ಅಧಿಕಾರಿಯಾಗಿದ್ರು. ಇವರ ಮೇಲೆ ಅಕ್ರಮ ಆಸ್ತಿಗಳು ಹೊಂದಿದ್ದಾರೆ, ಅಕ್ರಮ ಸಂಪತ್ತು ಹೊಂದಿದ್ದಾರೆ ಅಂತ IT ರೇಡ್ಗಳಾಗಿತ್ತು. ಮನೆಯಲ್ಲಿ ಹಣ, ಚಿನ್ನ, ಸಾಕಷ್ಟು ಆಸ್ತಿ ಪತ್ರಗಳು ಏನೇನೋ ಸಿಕ್ಕಿದ್ವು. ಇವರು ಇವತ್ತು ಮೋದಿ ಸರ್ಕಾರವನ್ನ ಪ್ರಶ್ನೆ ಮಾಡಬಾರ್ದು, ಎಲೆಕ್ಷನ್ ಕಮಿಷನ್ ಅನ್ನ ಪ್ರಶ್ನೆ ಮಾಡಬಾರ್ದು. ಯಾಕಂದ್ರೆ ಎಲೆಕ್ಷನ್ ಕಮಿಷನ್ ಅನ್ನ ನಡೆಸ್ತಾ ಇರೋದೇ ಮೋದಿ ಅನ್ನುವ ಮಟ್ಟಕ್ಕೆ ಮಾತಾಡಿಕೊಂಡು ರಾಹುಲ್ ಗಾಂಧಿಯ ವಿರುದ್ಧ ಕೆಂಡ ಕಾರ್ತಿದ್ದಾರೆ. ರಾಹುಲ್ ಗಾಂಧಿಯನ್ನ ದೇಶದ್ರೋಹದ ಮನಸ್ಥಿತಿ ಅಂತ ಕರಿತಾ ಇದ್ದಾರೆ. ಇನ್ನು AK ಮೋನಪ್ಪ, ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ ಕರ್ನಾಟಕದಿಂದ ಯಾರಾದ್ರೂ ಒಬ್ರು ಇರ್ಬೇಕಲ್ಲ, ಸಾಹೇಬ್ರು ಇದ್ದಾರೆ. ಇವರು ಕರ್ನಾಟಕದಲ್ಲಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದಂತಹ ಮಾಜಿ ಅಧಿಕಾರಿ. ಇವರ ಮೇಲೆ KPSC ಮತ್ತು BDA ಹಗರಣಗಳ ಆರೋಪಗಳಿದಾವೆ. KPSCಯಲ್ಲಿ ಹಗರಣ ಮಾಡಿದಂತಹ ಆರೋಪ ಇದೆ, BDAದಲ್ಲಿ ಹಗರಣ ನಡೆಸಿರುವಂತಹ ಆರೋಪಗಳು ಸಹ ಇದೆ. ಇವರು ಸಹ ಈ 22 ಸಜ್ಜನರಿದಾರಲ್ಲ, ಆ ಸಜ್ಜನರಲ್ಲಿ ಇವರು ಸಹ ಒಬ್ಬರು, AK ಮೋನಪ್ಪ ಅಂತ. ಇನ್ನೊಬ್ಬರು ಜಸ್ಟಿಸ್ SN ಡಿಂಗ್ರಾ ಅನ್ನುವಂಥವ್ರು. ಇವ್ರ ಮೇಲೆ ಇರುವಂತಹ ಆರೋಪ ಎಂತದ್ದು ಅಂದ್ರೆ,
ಇವರನ್ನ ಒಂದು ಕಂಪನಿಯಲ್ಲಿ ಅಕ್ರಮ ಆಗಿದೆ ಅಂತ ಅಲ್ಲಿ ಅಬ್ಸರ್ವರ್ ಆಗಿ ಇವರನ್ನ ನೇಮಿಸಿದ್ರು. ಆ ಕಂಪನಿಯಲ್ಲಿ ಇವರ ಮಗಳೇ ತಿಂಗಳಿಗೆ 15 ಲಕ್ಷ ರೂಪಾಯಿ ಸಂಬಳಕ್ಕೆ ನೇಮಕ ಆದರು. ಇವರು ಯಾವ ಕಂಪನಿಯಲ್ಲಿ ಅಕ್ರಮ ಆಗಿದೆ ಅಂತ ಇವರನ್ನ ಅಬ್ಸರ್ವರ್ ಆಗಿ ಹಾಕಿದ್ರು, ಆ ಕಂಪನಿಯಲ್ಲಿ ಇವರ ಮಗಳಿಗೇನೆ ಕೆಲಸ. 15 ಲಕ್ಷ ರೂಪಾಯಿ ತಿಂಗಳಿಗೆ ಸಂಬಳ. ಇನ್ನು ಯಾವ ಮಟ್ಟಕ್ಕೆ ಆ ಕಂಪನಿ ಅಬ್ಸರ್ವರ್ ಆಗಿ ಇವರು ಕೆಲಸ ಮಾಡಿರ್ತಾರೆ ನೀವೇ ಯೋಚನೆ ಮಾಡಿ. ಜಸ್ಟಿಸ್ SN ಡಿಂಗ್ರಾ ಅಂತ ಮಾಜಿ ನ್ಯಾಯಾಧೀಶರವರು. ಇವರು ಆ 272 ಸಜ್ಜನರ ಪೈಕಿ ಒಬ್ಬರು. ಇನ್ನು ರಮೇಶ್ ಜಾಲ್ಕಿ ಅಂತ, ಇವರು ಸಹ ಮಧ್ಯಪ್ರದೇಶದಲ್ಲಿ ಅಧಿಕಾರಿಯಾಗಿದ್ದವರು. ಅವರು ಅಕ್ರಮ ಆಸ್ತಿಗಳನ್ನು ಹೊಂದಿದ್ದಾರೆ ಅಂತ 2-3 ಬಾರಿ IT ರೇಡ್ಗಳಾಗಿದ್ದಾವೆ ಇವ್ರ ಮೇಲೆ. ಮನೆಯಲ್ಲಿ ಹಣ, ಚಿನ್ನ, ಬೆಳ್ಳಿ, ಪತ್ರಗಳು, ಆಸ್ತಿ ಪತ್ರಗಳು, ಕಂಡಲ್ಲಿ 10 ಎಕರೆ ಜಮೀನು, ಮನೆಗಳು, ಕಾಂಪ್ಲೆಕ್ಸ್ಗಳು ಎಲ್ಲವೂ ಇರುವಂತಹದ್ದು ಪತ್ತೆಯಾಗಿದೆ. ಸೊ ಇವರು ಸಹ, ಈ ರಮೇಶ್ ಜಾಲ್ಕಿ ಎನ್ನುವರು, ಇವರು ಸಹ ಪಾಪ ಆ 272 ಮೋದಿ ಅಭಿಮಾನಿಗಳು. ಎಲೆಕ್ಷನ್ ಕಮಿಷನ್ಗೆ ಏನು ಅನ್ನಬಾರದು, ತಪ್ಪಾಗುತ್ತೆ, ದೇಶದ್ರೋಹ ಆಗುತ್ತೆ ಅನ್ನೋವರ ಪಟ್ಟಿಯಲ್ಲಿ ಇರುವಂತಹವರು. ಇನ್ನೊಬ್ಬರು RN ಸಿಂಗ್ ಅಂತ, ಉತ್ತರ ಪ್ರದೇಶದಲ್ಲಿ DGP ಆಗಿ ರಿಟೈರ್ಡ್ ಆಗಿದ್ದಾರೆ. ಇವ್ರ ಮನೆಯಲ್ಲಿ IT ರೇಡ್ ಆದಾಗ ನಗದು ಮಾತ್ರ 3 ಕೋಟಿ ರೂಪಾಯಿಗಳಷ್ಟು ನಗದು ಸಿಕ್ಕಿತ್ತು. 3 ಕೋಟಿ ನಗದು ಸಿಕ್ಕಿತ್ತು. ಮಿಕ್ಕಂತೆ ಬೇರೆ ಬೆಳ್ಳಿ, ಚಿನ್ನ, ಅಕ್ರಮ ಆಸ್ತಿಗಳು, ಮನಿ ಕೌಂಟಿಂಗ್ ಮಿಷನ್ ಎಲ್ಲ ಸಿಕ್ಕಿತ್ತು. ಸೊ ಈ ಸಜ್ಜನರು ಸಹ ಆ 272 ಜನ ಇದಾರಲ್ಲ, ಎಲೆಕ್ಷನ್ ಕಮಿಷನ್ ಏನೇ ಮಾಡಿದ್ರು ಸರಿ, ಪ್ರಶ್ನೆ ಮಾಡಬಾರದು, ಮಾಡಿದ್ರೆ ದೇಶದ್ರೋಹಿ. ರಾಹುಲ್ ಗಾಂಧಿ ಪ್ರಶ್ನೆ ಮಾಡ್ತಾವ್ರೆ, ರಾಹುಲ್ ಗಾಂಧಿ ಸರಿ ಇಲ್ಲ ಅಂತ ಪತ್ರ ಬರೆದಂತಹ ಪುಣ್ಯಾತ್ಮರಲ್ಲಿ ಈ RN ಸಿಂಗ್ ಸಹ ಒಬ್ಬರು. ಇನ್ನು LV ಸುಬ್ರಹ್ಮಣ್ಯನ್ ಅನ್ನುವಂಥವ್ರು ಆಂಧ್ರ ಪ್ರದೇಶದಲ್ಲಿ ಅಧಿಕಾರಿಯಾಗಿದ್ರು. ಅವರ ಮೇಲೂ ಸಹ ಅಲ್ಲಿನ ಪ್ರಾಧಿಕಾರದಲ್ಲಿ ಜಮೀನು ಹಗರಣಗಳಲ್ಲಿ ಸಾಕಷ್ಟು ಆರೋಪಗಳಿದ್ದಾವೆ. ಆಂಧ್ರ ಪ್ರದೇಶದಿಂದ ಈ ಪುಣ್ಯಾತ್ಮರು LV ಸುಬ್ರಹ್ಮಣ್ಯನ್ ಅನ್ನುವಂಥವ್ರು, ಇವರು ಸಹ ಈ 272 ಜನ ಇದಾರಲ್ಲ, ಮಹಾನುಭಾವರು. ಒಂದು ಪಕ್ಷಕ್ಕೆ ಬಕೆಟ್ ಹಿಡಿಯುವಂತಹ ಒಂದು ವ್ಯಕ್ತಿಗೋಸ್ಕರ ಇಡೀ ದೇಶದ ಸಾರ್ವಭೌಮತ್ವ ಹಾಳಾಗೋಗ್ಲಿ, ಪ್ರಜಾಪ್ರಭುತ್ವ ಹಾಳಾಗೋಗ್ಲಿ, ಏನೇ ಆಗ್ಲಿ ನಮಗೇನು ಚಿಂತೆ ಇಲ್ಲ. ನಾವು ಅವ್ರಿಗೆ ಬಕೆಟ್ ಹಿಡಿದ್ರೆ ನಮ್ಗೇನಾದ್ರು ಲಾಭ ಬರುತ್ತೆ, ರಾಜ್ಯಸಭಾ ಸೀಟ್ ಬರಬಹುದು, ಇನ್ಯಾವುದೋ ನಗರ ಅಭಿವೃದ್ಧಿ ಪ್ರಾಧಿಕಾರಗಳು, ಮಂಡಳಿಗಳು, ಇನ್ಯಾವುದಕ್ಕೋ ಒಂದು ಅಧ್ಯಕ್ಷಗಿರಿ ಸಿಗಬಹುದು, ಏನೋ ಸಿಗಬಹುದು, ಒಟ್ನಲ್ಲಿ ಏನಾದ್ರೂ ಒಂದು ಲಾಭ ಸಿಗುತ್ತೆ ಅಂತ 272 ಜನ ಬರ್ಕೊಂಡಿರೋದು. ಈಗ ಆ 272 ಜನಕ್ಕೂ ನಾನು ಕೇಳುವಂತಹ ಪ್ರಶ್ನೆ ಅಂದ್ರೆ, ದೇಶದಲ್ಲಿ ಪುಲ್ವಾಮಾ ನಡೆದಾಗ ನೀವ್ಯಾರು ಮಾತಾಡ್ಲಿಲ್ಲ, ಹೇಗೆ ಬಂತು ಅಷ್ಟೊಂದು RDX ದೇಶದ ಒಳಗೆ? ಪಹಲ್ಗಾಮ್ ನಡೆದಾಗ ಹೇಗೆ ಬಂದ್ರು ಆ ಉಗ್ರವಾದಿಗಳು ಒಳಗಡೆಗೆ? ಕೇಳಲಿಲ್ಲ. ಮೊನ್ನೆ ದೆಹಲಿಯ ಬ್ಲಾಸ್ಟ್ ಆಯ್ತಲ್ಲ, ಈ 272 ಜನರಲ್ಲಿ ಒಬ್ಬರು ಸಹ ಏನು ಮಾತಾಡ್ಲಿಲ್ಲ. ಇನ್ನು ಹಗರಣಗಳು ಮೇಲೆ ಹಗರಣಗಳು ನಡೀತಾನೆ ಇರ್ತವೆ. PM ಕೇರ್ ಫಂಡ್ ಇಂದ ಹಿಡಿದು ಏನೆಲ್ಲ ಹಗರಣಗಳು ಮೋದಿ ಸರ್ಕಾರದಲ್ಲಿ ನಡೀತಿದಾವೋ, ಅದಾನಿಗೆ ಎಲ್ಲ ಏರ್ಪೋರ್ಟ್ಗಳನ್ನು ಬಿಟ್ಕೊಟ್ಟಿರೋದನ್ನು ಹಿಡಿದು, ಅಂಬಾನಿಗೆ ಏನೇನೋ ಕೊಟ್ಟಿರುವಂತಹದ್ದು, ಆಯಿಲ್ ರಿಫೈನರಿಗಳಿಂದ ಹಿಡಿದು ಸಾಕಷ್ಟು ಕಾಂಟ್ರಾಕ್ಟ್ಗಳು ಕೊಟ್ಟಿರೋದು, ಏನೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ಗಳು ಕೊಟ್ಟಿರೋದು, ಪವರ್ ಪ್ರಾಜೆಕ್ಟ್ಗಳು ಕೊಟ್ಟಿರೋದು, ಸೋಲಾರ್ ಪ್ರಾಜೆಕ್ಟ್ಗಳು ಕೊಟ್ಟಿರೋದು ಎಲ್ಲ ಇದ್ರೂ ಸಹ ಯಾವತ್ತೂ ಪ್ರಶ್ನೆ ಮಾಡಲಿಲ್ಲ. ಈಗ ಎಲೆಕ್ಷನ್ ಕಮಿಷನ್ ವಿರುದ್ಧ ಮಾತಾಡಿದ ತಕ್ಷಣ ರಾಹುಲ್ ಗಾಂಧಿ ವಿರುದ್ಧ ಆರೋಪಗಳ ಸುರಿಮಳೆ, ದೇಶದ್ರೋಹಿ ಅಂತ. ಇವರ ಯೋಗ್ಯತೆಗಳು ಇವು. ಇನ್ನು ಇವರಲ್ಲಿ ಕೆಲವರದ್ದು ಹೆಸರನ್ನ ಬಹಿರಂಗ ಪಡಿಸೋದಕ್ಕೆ ಇಷ್ಟ ಇಲ್ಲ. ಅದರಲ್ಲಿ ಕೆಲವರು ಹೆಣ್ಣು ಮಕ್ಕಳಿಗೆ ಕಾಟ ಕೊಟ್ಟಿರೋ ಕೇಸುಗಳು ಇಟ್ಕೊಂಡಿದ್ದಾರೆ. ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ಅಶ್ಲೀಲ ಕಮೆಂಟ್ಗಳು ಹಾಕಿ ಕೇಸ್ ಹಾಕಿಸ್ಕೊಂಡಿರೋರು ಇದ್ದಾರೆ. ಆ ರೀತಿಯಾದಂಥವರು ಸಾಕಷ್ಟು ಜನ ಇದ್ದಾರೆ. ಹಾಯ್ ಡಾರ್ಲಿಂಗ್, ಕ್ಯಾನ್ ವಿ ಮೀಟ್, ಹಾಯ್ ಸ್ವೀಟ್ ಹಾರ್ಟ್, ಹಿಂಗೆ ಕಮೆಂಟ್ ಹಾಕುವವರೂ ಇದ್ದಾರೆ ಈ 272 ಜನರಲ್ಲಿ. ಇದು ಇವರ ಯೋಗ್ಯತೆ. ರಿಟೈರ್ ಆದ್ಮೇಲಾದ್ರೂ ದೇಶದ ಕುರಿತಾಗಿ ಒಂಚೂರು ಸರಿ, ನಾವು ಅಧಿಕಾರದಲ್ಲಿದ್ದಾಗ ಏನೇನೋ ಮಾಡಿದೀವಿ, ಈಗ ಅದಕ್ಕೆ ಪ್ರಾಯಶ್ಚಿತ್ತವಾಗಿ ಒಂಚೂರು ದೇಶಕ್ಕೆ ಒಳ್ಳೇದಾಗೋದಾದ್ರೆ ಏನಾದ್ರು ಮಾಡೋಣ ಅಂದ್ರೆ ಅಕ್ರಮ ನಡೀತಾ ಇದೆ ಅಂತ ಪ್ರಶ್ನೆ ಮಾಡಬಾರ್ದಂತೆ. ಇದು ಇವರ ಯೋಗ್ಯತೆ.
ಇದು ಇವರ ಯೋಗ್ಯತೆ. ಆ 272 ಅಯೋಗ್ಯರ ಯೋಗ್ಯತೆ. ನೋಡೋಣ ಇನ್ನು ಯಾರೆಲ್ಲ ಮೋದಿ ಪರವಾಗಿ ಮೋದಿ ಸರ್ಕಾರದ ಬಚಾವ್ ಮಾಡೋದಕ್ಕೆ ಮುಂದಕ್ಕೆ ಬರ್ತಾರೆ, ಅವರ ಯೋಗ್ಯತೆಗಳು ಇನ್ನು ಯಾವ್ಯಾವ ಕೀಳು ಮಟ್ಟದಲ್ಲಿ ಇರ್ತವೆ ನೋಡ್ತಾನೇ ಹೋಗ್ತಿರೋಣ. ಎಲ್ಲಿಯವರೆಗೆ ಎಲ್ಲಿಯವರೆಗೆ ಈ ಮನುವಾದಿಗಳ ಅಟ್ಟಹಾಸ ನಿಲ್ಲೋದಿಲ್ವೋ, ಈ ಕೋಮುವಾದಿಗಳ ಅಟ್ಟಹಾಸ ನಿಲ್ಲೋದಿಲ್ವೋ, ಇಂಥ ಪ್ರಕರಣಗಳು ಇಂತಹ ವಿಚಾರಗಳು ಬರ್ತಾನೆ ಇರ್ತವೆ. ನಾವು ಯಾವುದೇ ಹಿಂಜರಿಕೆ ಇಲ್ಲದೆ, ಯಾವುದೇ ಭೀತಿ ಇಲ್ಲದೆ ನಿಮ್ಮ ಮುಂದೆ ವಿವರಗಳನ್ನ ಇಡುತ್ತಾನೆ ಇರ್ತೀವಿ. ನಾನಂತೂ ಇಡ್ತಾನೆ ಇರ್ತೀನಿ ಅಷ್ಟೇ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.